ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮರೇ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಒಂದ್ ನಿಮಿಷ ಇರ್ರಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸಾರಿ, ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಬಾರ್ದು. ಬಟ್ ನಾವು ತಾನೆ. ಏನ್ ಬೆಳಗ್ಗೆ ನನ್ನ ಫ್ರೆಂಡ್ ಒಬ್ಬರನ್ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ. ಓ, ಯಾರು? ದೂರದವರ ಹತ್ತಿರದವರ? ಹತ್ತದ ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಬೆಸ್ಟ್ ಫ್ರೆಂಡಾ? ನನಗೆ ಗೊತ್ತಿಲ್ದಿರೋರು. ಯಾರು ಅದು? ಹಾ, ನಿಮಗೆ ಅವ್ರು ಗೊತ್ತಿಲ್ಲ. ಅವರು ಇಷ್ಟು ದಿನ ಇಂಡಿಯಾಲಿ ಇರ್ಲಿಲ್ಲ. ಈಗ ತಾನೇ ಬಂದಿದ್ದಾರೆ, ಕರೆದಿದ್ದಾರೆ. ಸೊ ಅದಕ್ಕೆ ಮೀಟ್ ಮಾಡಕ್ ಹೋಗ್ತಿದ್ದೀನಿ. ಸರಿ ರೀ, ನಾನು ರೆಡಿ ಆಗ್ಬಿಡ್ತೀನಿ, ಡ್ರಾಪ್ ಮಾಡ್ತೀನಿ. ಬೇಡ, ನಾನೇ ಹೋಗ್ತೀನಿ. ಅರೆ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಲ್ಲ, ಅಂದ್ರೆ ಡ್ರಾಪ್ ಮಾಡ್ತೀನಿ. ಬೇಡ ಗೌತಮರೇ, ನಾನು ಆಟೋಲ್ಲಿ ಹೋಗ್ತೀನಿ. ಸರಿ, ಒಂದು ಕೆಲಸ ಮಾಡಿ, ಇನ್ನೊಂದು ಕಾರ್ ತಗೊಂಡೋಗಿ. ಬೇಡ, ನಿಮಗೆ ನನ್ನ ಬಗ್ಗೆ ಗೊತ್ತಲ್ವಾ, ನನಗೆ ಕಾರು ಡ್ರೈವರ್ ಅದೆಲ್ಲ ಕಂಫರ್ಟಬಲ್ ಆಗಿಲ್ಲ. ನಾನು ಆಟೋಲ್ಲಿ ಹೋಗ್ತೇನೆ, ಪ್ಲೀಸ್. ಇದೇನ್ರಿ ನೀವು, ನಾನು ಡ್ರಾಪ್ ಮಾಡ್ತೀನಿ ಅಂದ್ರೂ ಬೇಡ ಅಂತಿದ್ದೀರಾ, ಇನ್ನೊಂದು ಕಾರ್ ತಗೊಂಡೋಗಿದ್ರು ಅದನ್ನೂ ಬೇಡ ಅಂತೀರಾ. ಕಾರ್ ಇರೋದಕ್ಕೆ ಆಯ್ತು, ಪೂಜೆ ಮಾಡಕ್ಕ? ಇಲ್ಲ, ಬಟ್ ನಾನು ಆಟೋಲ್ಲಿ ಹೋಗ್ತೀನಿ. ಅದು ಅಲ್ಲದೆ ನೀವು ಆಫೀಸ್ಗೆ ಹೋಗ್ತಾ ಡ್ರಾಪ್ ಮಾಡ್ತೀನಿ ಅಂತಿದ್ದೀರಲ್ಲ, ನಾನು ಹೋಗ್ತಿರೋ ದಿಕ್ಕೇ ಬೇರೆ. ಓ, ನಿಮ್ದೊಂದು ದಿಕ್ಕು, ನಂದು ಬೇರೆನೇ ದಿಕ್ಕ. ನಮ್ಮಿಬ್ಬರದು ದಿಕ್ಕು ಒಂದೇ ಆಗಿರ್ಬೇಕಾಗಿತ್ತಲ್ಲ ಭೂಮಿಕಾ? ಹಾ, ಬಟ್ ಕೆಲವೊಮ್ಮೆ ನಮ್ಮ ಡೆಸ್ಟಿನೇಷನ್ಸ್ ಬೇರೆ ಆಗ್ಬಿಡುತ್ತಲ್ವಾ? ಅದೇ, ಒಂದೇ ಆಗಿರ್ಬೇಕಾಗಿತ್ತಲ್ವಾ? ಅಲ್ಲ, ನೀವು ನನ್ನ ರೂಟಲ್ಲಿ ನನ್ನ ಕಾರಲ್ಲಿ ಬಂದಿದ್ದಿದ್ರೆ ನಾವಿಬ್ಬರು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಬೋದಾಗಿತ್ತು. ಮಿಸ್ ಆಯ್ತಲ್ಲ. ಮಿಸ್ ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಓ, ರಿಯಲಿ? ಮಾತಿಗೆ ಹೇಳಿದೆ ಲೇಟ್ ಆಗ್ತದೆ, ಬಂದು ಮಾತಾಡ್ತೀನಿ. ಲೇಟ್ ಆಗ್ತದೆ, ಬಾಯ್. ಅಪ್ಪಿ ಹತ್ರ ಎಲ್ಲಾನು ಹೇಳ್ಕೊಳ್ಳ ಬೇಡವಾ? ಏನೇ ಆದ್ರೂ ನನ್ನ ತಂಗಿ ಅಲ್ವಾ? ಅವಳ ಹತ್ರ ಹೇಳ್ಕೊಳ್ದೆ ಯಾರ ಹತ್ರ ಹೇಳ್ಕೊತೀನಿ? ಅಪ್ಪಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಇನ್ಯಾರ ಹತ್ರ ಹೇಳಿ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಏನೋ ಗೊತ್ತಿಲ್ಲ, ನನಗೆ ತುಂಬಾನೇ ಕಷ್ಟ ಆಗ್ತಿದೆ ಅಪ್ಪಿ. ಹೇಳ್ಕೊಳ್ದೆ ಇರೋವಂಥದ್ದೊಂದು ಹೊತ್ತಾಟ, ಸಂಕಟ, ಏನೋ ತಳಮಳ. ಮನ್ಸಲ್ಲಿ ಒಂದು ದೊಡ್ಡ ಯುದ್ಧನೇ ನಡೀತಿದೆ. ನಾನು ಅನ್ಕೊಂಡಿರೋದು ಸರಿನಾ ತಪ್ಪ ಯಾವ ನಿರ್ಧಾರಕ್ಕೂ ಬರೋಕ್ಕಾಗ್ತಿಲ್ಲ. ಆದರೆ ಅದರಿಂದ ಮನೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಪ್ರೀತಿ ಅಂದರೆ ದೊಡ್ಡ ಜವಾಬ್ದಾರಿ. ನಾವು ಪ್ರೀತಿಸೋರ್ ಜೊತೆನೇ ಇದ್ದು ಅವ್ರು ಚೆನ್ನಾಗಿರ್ಲಿ ಅಂತ ಬಯಸೋದಷ್ಟೇ ಪ್ರೀತಿ ಅಲ್ಲ. ಅವರಿಂದ ದೂರ ಇದ್ರು ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ಬಯಸೋದು ಪ್ರೀತಿ. ಅಂದ್ರೆ ಪಡ್ಕೊಳ್ಳೋದಷ್ಟೇ ಅಲ್ಲ, ಬಿಟ್ಕೊಡೋದು ಪ್ರೀತಿ. ಹೀಗಂತ ನನಗೆ ನಾನು 1000 ಸಲ ಹೇಳ್ಕೊಂಡಿದ್ದೀನಿ. ಆದರೂ ಗೌತಮ್ ಅವ್ರ ಮುಖ ನನ್ನ ಕಣ್ಮುಂದೆ ಬರ್ತಿದ್ದ ಹಾಗೆ ನಾನು ಇದನ್ನು ಮಾಡಲೇಬೇಕಾ? ಬೇರೆ ದಾರಿನೇ ಇಲ್ವಾ ಅಂತ ಅನ್ಸುತ್ತೆ. ಆದರೆ ಏನು ಮಾಡಲಿ, ಮತ್ತೆ ಮಾಡಿಸ್ಲೇಬೇಕು. ಎಲ್ಲಾನು ಪ್ಲಾನ್ ಆಗಿದೆ. ಅತ್ತೆನೂ ನಾನು ಮಾತಾಡ್ಕೊಂಡಿದ್ದೀವಿ. ಆ ಹುಡುಗಿ ಹತ್ರ ಒಂದ್ಸಲ ಮಾತಾಡೋದಷ್ಟೇ ಬಾಕಿ. ಆಮೇಲೆ ನೀ ಮನೇಲಿ ಎಷ್ಟು ದಿನ ಇರ್ತೀನೋ. ಬಟ್ ನಾನು ಹೋದ್ಮೇಲೆ ನೀನೆಲ್ಲಾನು ನೋಡ್ಕೋತೀಯ. ಜಾಣೆ ನೀನು, ನಿನ್ಗೇನು ಹೇಳೋ ಅವಶ್ಯಕತೆನೇ ಇಲ್ಲ. ಎಲ್ಲ ಜವಾಬ್ದಾರಿನ ನೀನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀಯ, ಗೊತ್ತು ನನಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.